ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರಂಜಿತ್ ಮತ್ತೆ ಸಂಪರ್ಕ ಮಾಡ್ತೀವಿ. ಈಗ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್. 3.0 ಸಂಪುಟ ಸೇರಲು ಫುಲ್ ಡಿಮ್ಯಾಂಡ್. ಏನಾದ್ರು ಮಾಡಿ ಸೇರ್ಬೇಕಷ್ಟೇ. ಟಿಡಿಪಿ ಪಕ್ಷದಿಂದ 5 ರಿಂದ 6 ನೋಡಿ 16 ಸಂಸದರಿರೋದವರು. ಈಗ ಯಾರ್ಯಾರ ಅಂಗ ಪಕ್ಷಗಳು ಈಗ ನಿಮ್ ಜೊತೆ ಸೇರ್ಕೊಳ್ತೀವಿ ಅಂತ ಹೇಳ್ತಾರೆ, ಅವ್ರು ನಮಗೆ ಇಷ್ಟು ಪೋರ್ಟ್ಫೋಲಿಯೋ ಕೊಡಿ ಅಂತ ಡಿಮ್ಯಾಂಡ್ ಮಾಡುವಂತದ್ದು ಸಹಜ. ಈಗ ಟಿಡಿಪಿ ಅವ್ರ ಸರದಿ ನಮಗೆ 5 ರಿಂದ 6 ಮಿನಿಸ್ಟರ್ ಸೀಟನ್ನ ಕೊಟ್ರೆ ನಿಮಗೆ ಸಪೋರ್ಟ್ ಮಾಡ್ತೀವಿ. ಚಿಂದೆ ಬಣದಿಂದ ಒಂದಕ್ಕೆ ಬೇಡಿಕೆ, ಒಂದು ರಾಜ್ಯ ಖಾತೆ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದೆ. ಹತ್ರ ಚಿರಾಗ್ ಪಾಸ್ವಾನ್ ಕೂಡ 2 ಸ್ಥಾನಕ್ಕೆ ಬೇಡಿಕೆಯನ್ನು ಇಟ್ಟಿದ್ದಾರೆ. ನೋಡಿ 3.2 ರಚನೆ ಮಾಡೋದಕ್ಕೆ ಡಿಮ್ಯಾಂಡ್. ಯಾಕೆಂದರೆ ನಾವು ಮೋದಿ ಕ್ಯಾಬಿನೆಟಲ್ಲಿ ಇದ್ವಿ ಅಂತ ತೋರಿಸ್ಕೊಳ್ಬೇಕು. ಹಾಗಾಗಿ ಈ ಒಂದು ಡಿಮ್ಯಾಂಡನ್ನು ಇಡಲಾಗಿದೆ. ಆಲ್ರೆಡಿ ಒಂದು ಚಂದ್ರಬಾಬು ನಾಯ್ಡು ಅವರು ದೆಹಲಿಗೆ ಹೋಗೋದಕ್ಕಿಂತ ಮುಂಚೆ ಅವ್ರು ಹೇಳ್ಬಿಟ್ಟವ್ರೆ, ನಾವು ಅವರ ಭಾಗ ಆಗಿದ್ದೀವಿ ಅಂತೇಳಿ. ಎಸ್ ರಂಜಿತ್, ನೋಡಿ ನಾನು ಆ ಪ್ರಶ್ನೆ ಕೇಳ್ತಾ ಇದ್ದೆ, ಡಿಮ್ಯಾಂಡ್ಗಳು ಏನಾದ್ರು ಸೃಷ್ಟಿ ಆಗುತ್ತೆ ಅಂತೇಳಿ. ಈಗ ಈ ಡಿಮ್ಯಾಂಡನ್ನು ಫುಲ್ಫಿಲ್ ಮಾಡುತ್ತಾ, ಫುಲ್ಫಿಲ್ ಮಾಡದೇ ಇದ್ರೆ ಏನಾಗಬಹುದು ರಂಜಿತ್? ಖಂಡಿತವಾಗ್ಲೂ ಕೂಡ ನಾಗೇಂದ್ರ ಬಾಬು, ಈಗ ಚೆಂಡು ಇರೋದು JDU ಮತ್ತೆ TDP ಕೈಯಲ್ಲಿ. ಹಾಗಾಗಿ ಆಬ್ವಿಯಸ್ಲಿ ಅವರು ಇದನ್ನ ಪ್ರಯೋಗ ಮಾಡಿಯೇ ಮಾಡ್ತಾರೆ. ನಮಗಿಷ್ಟು ಕ್ಯಾಬಿನೆಟ್ನಲ್ಲಿ ಸ್ಥಾನ ಕೊಡಬೇಕು, ನಮಗಿಷ್ಟು ಅವಕಾಶ ಕೊಡಬೇಕು ಅನ್ನೋ ರೀತಿಯಲ್ಲಿ ಅವರು ಸಾಮಾನ್ಯವಾಗಿ ಅದನ್ನ ಡಿಮ್ಯಾಂಡನ್ನು ಇಟ್ಟೇ ಇಡ್ತಾರೆ. ಅದನ್ನು ನರೇಂದ್ರ ಮೋದಿ, ಅದರಲ್ಲೂ NDA ಒಕ್ಕೂಟ ಏನೀಗ BJP ಏನಿದೆ ಅದನ್ನು ಫುಲ್ಫಿಲ್ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ. ಒಂದು ವೇಳೆ JDUಗೆ ಅನದರ್ ಆಪ್ಷನ್ ಅಂತ ಹೇಳಿದರೆ ಇಂಡಿ ಒಕ್ಕೂಟ ಅವರನ್ನು ರತ್ನ ಗಂಬಳಿ ಹಾಸಿ ನಿಮ್ಮನ್ನು ನಾವು ಕರ್ಕೋತೀವಿ, ನಿಮಗೆ ಉಪ ಪ್ರಧಾನಿ ಮಾಡ್ತೀವಿ ಅನ್ನೋ ಡಿಮ್ಯಾಂಡನ್ನು ಅವ್ರ ಮುಂದೆ ಇಟ್ಟಿರೋದ್ರಿಂದಾಗಿ ಯಾವುದೇ ಕಾರಣಕ್ಕೂ ಕೂಡ ಪ್ರಧಾನಿ ಮೋದಿ BJP ಏನಿದೆ ಇದನ್ನು ತಿರಸ್ಕರಿಸೋ ಹಾಗೇನೇ ಇಲ್ಲ. ಆ ಕಾರಣದಿಂದ TDP ಮತ್ತು JDU ಅವರ ಡಿಮ್ಯಾಂಡನ್ನು ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ. ಅವರ ತೀರ್ಮಾನಗಳನ್ನು ಒಪ್ಪಲೇಬೇಕಾದಂಥ ಒಂದು ಸಂದರ್ಭ ಈಗ BJPಗೆ ಬಂದಿದೆ. ಹಾಗಾಗಿ ಇವತ್ತಿನ 4 ಗಂಟೆಯ ಮೀಟಿಂಗ್ ಏನಿದೆ NDA ಒಕ್ಕೂಟದ ಮೀಟಿಂಗ್, ಇದರಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ. ನಿಮಗೆ ನಾವು ಇಷ್ಟು ಸಚಿವ ಸ್ಥಾನವನ್ನು ಕೊಡ್ತೀವಿ, ನಿಮ್ಮ ಡಿಮ್ಯಾಂಡನ್ನು ನಾವು ಈಡೇರಿಸ್ತೀವಿ, ನಿಮ್ಮನ್ನು ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ, ನಿಮ್ಮ ರಾಜ್ಯಕ್ಕೆ ಇಷ್ಟು ಅನುದಾನ ಕೊಡ್ತೀವಿ, ನಿಮ್ಮ ರಾಜ್ಯವನ್ನು ನಾವು ಬೇರೆ ರೀತಿಯಾಗಿ ಅವಕಾಶವನ್ನು ನಿಮ್ಮ ರಾಜ್ಯಕ್ಕೆ ಮಾಡಿಕೊಡ್ತೀವಿ ಅನ್ನೋ ರೀತಿ ಎಲ್ಲ ಭರವಸೆಯನ್ನ ಮೋದಿ ನೇತೃತ್ವದ ಒಂದು ನಾಯಕರು ಕೊಡುವಂತ ಸಾಧ್ಯತೆ ಇದೆ. ರಂಜಿತ್, ಮಾಹಿತಿಗಾಗಿ ಈಗ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇರುವಂತದ್ದು ಏನಂತಂದ್ರೆ, ಕೇಂದ್ರ ಸಚಿವರಾಗ್ತಾರ ಕುಮಾರಸ್ವಾಮಿ ಅವರು.